ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತೊಂದು ಡಿಫ್ರೆಂಟ್ ಆದ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅವಲಕ್ಕಿಯಿಂದ ನಾನು ಈ ಒಂದು ಕೇಕ್ ರೀತಿ ಸ್ವೀಟ್ ಇರುತ್ತೆ, ಇದು ತುಂಬ ಚೆನ್ನಾಗಿದೆ. ಇದನ್ನು ಇವತ್ತು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡುವಾಗ ಗೊತ್ತಾಗುತ್ತೆ ನಿಮಗೆ, ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಜಸ್ಟ್ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ನನ್ನ ರೆಸಿಪೀಸ್ ಯಾರಿಗೆಲ್ಲ ಇಷ್ಟ ನೋಡಿ ಅವರು ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಇವಾಗ ನಾನು ತೋರಿಸ್ತೀನಿ. ಫಸ್ಟಿಗೆ ನಾನಿಲ್ಲಿ 1 ಕಪ್ಪಷ್ಟು ನಾನಿಲ್ಲಿ ಅವಲಕ್ಕಿ, ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಮೀಡಿಯಮ್ ಅವಲಕ್ಕಿ ಇದ್ದರೆ ಅದು ಕೂಡ ತೊಗೊಳ್ಬೋದು. ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಖಡಕ್ ಆಗಬೇಕು ನನಗಿದು, ಯಾಕೆಂದರೆ ನನಗಿದು ಮಿಕ್ಸಿಯಲ್ಲಿ ರವೆ ಮಾಡಲಿಕ್ಕೆ ಉಂಟಿದ್ರದ್ದು. 1 ಕಪ್ ಅವಲಕ್ಕಿಯನ್ನು ತೊಳೆದು ಸ್ವಲ್ಪ ಬಿಸಿಲಿಗೆ ಹಾಕಿದರೆ ಸ್ವಲ್ಪ ಹೊತ್ತಲ್ಲಿ ಅದು ಖಡಕ್ಕಾಗುತ್ತೆ. ಫ್ಯಾನಿಗೆ ಕೂಡ ನೀವು ಹಾಕ್ಬೋದು, ಇಲ್ಲದಿದ್ದರೆ ಡೈರೆಕ್ಟಾಗಿ ಕೂಡ ನೀವು ಯೂಸ್ ಮಾಡ್ಬೋದು. ಹೆಚ್ಚಾಗಿ ಅವಲಕ್ಕಿ ಮನೇಲಿರುತ್ತೆ, ಹಾಗಾಗಿ ನಾನು ಈ ರೆಸಿಪಿಯನ್ನು ಟ್ರೈ ಮಾಡಿದ್ದೀನಿ. ಒಮ್ಮೆಲೆ ಅವಲಕ್ಕಿ ಸ್ವಲ್ಪ ಇದೆ ಅಂತಾದರೆ ಸ್ವಲ್ಪ ಅವಲಕ್ಕಿ, ಸ್ವಲ್ಪ ರವೆ ಕೂಡ ನೀವು ಯೂಸ್ ಮಾಡ್ಬೋದು. ಓಕೆ, ಇವಾಗ ಇದು ಖಡಕ್ ಆಗ್ತಾ ಬರ್ತಾ ಇದೆ. ಸ್ವಲ್ಪ ತಣ್ಣಗಾದಮೇಲೆ, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಬಿಸಿನೇ ಇರಬೇಕು ರವೆ ಆಗಲಿಕ್ಕೆ. ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ನಾನು ಇದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ, ಸಣ್ಣ ಜಾರಿಗೆ ಹಾಕ್ತಾಯಿದ್ದೀನಿ. ನೈಸಾಗಿ ಇದನ್ನು ಕಡಿಬೇಡಿ. ಓಕೆ, ಸ್ವಲ್ಪ ರವೆ ರೀತಿ ಬರುತ್ತೆ ನೋಡಿ, ಆ ರೀತಿ ಕಡಿಯಿರಿ. ಓಕೆ ನೋಡಿ, ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ, ಕಾಣ್ತಾ ಉಂಟಲ್ಲ, ಸ್ವಲ್ಪ ರವೆ ರೀತಿ ಉಂಟು ನೋಡಿ, ಈ ರೀತಿ ಬರಬೇಕು. ನೋಡ್ತಾ ಇದ್ದೀರಲ್ಲ. ಇವಾಗ ಇದನ್ನು ನಾನು ಒಂದು ಬೌಲಿಗೆ ಹಾಕ್ತೀನಿ. ಓಕೆ ನೋಡಿ, ಈ ರೀತಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ರವೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ. ಆಮೇಲೆ ನಾನಿಲ್ಲಿ 1/4 ಕಪ್ಪಷ್ಟು ಪೌಡರ್ ಶುಗರನ್ನು ಗ್ರೈಂಡ್ ಮಾಡಿ, ಸಕ್ಕರೆಯನ್ನು ಗ್ರೈಂಡ್ ಮಾಡಿ ನಾನು ಇದಕ್ಕೆ ಹಾಕಿದ್ದೀನಿ 1/4 ಕಪ್ಪಷ್ಟು. ಆಮೇಲೆ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಟರ್ ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಓಕೆ, ಆಯಿಲ್ ಹಾಕಬೇಕು, ಆವಾಗಲೇ ಅದು ಸ್ಮೂತ್ ಆಗುತ್ತೆ. 1 ಟೀ ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಪೌಡರ್ ಹಾಕಿದ್ದೀನಿ. ನೀವು ಬೇಕಿಂಗ್ ಸೋಡಾ ಕೂಡ ಹಾಕ್ಬೋದು, ಬೇಕಿಂಗ್ ಪೌಡರ್ ಹಾಕಿದರೂ ಚೆನ್ನಾಗಾಗುತ್ತೆ. 2 ಇದ್ದರೆ ಸ್ವಲ್ಪನೇ 2 ಕೂಡ ಹಾಕ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕರೆಕ್ಟಾಗಿ ರವೆ ರೀತಿ ಬರಬೇಕು. ಇದರಲ್ಲಿ ಸಕ್ಕರೆ ಏನಿದ್ರೂ ಚೂರು ಕೂಡ ಲಂಪ್ಸ್ ಇರಬಾರ್ದು, ಗೆಡ್ಡೆ ರೀತಿ ಇರುತ್ತೆ ನೋಡಿ, ಗಂಟು ಆ ರೀತಿ ಇರಬಾರ್ದು. ಕರೆಕ್ಟಾಗಿ ಈ ರೀತಿ ನೀವು ಫಸ್ಟಿಗೆ ಮಿಕ್ಸ್ ಮಾಡಿ ಇದನ್ನು. ಓಕೆ, ಒಳ್ಳೆ ರೀತಿ ಮಿಕ್ಸ್ ಮಾಡಿ ಆಗಿದೆ. ಇವಾಗ ನಾನಿಲ್ಲಿ 1/4 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲನ್ನು ಸ್ವಲ್ಪನೇ ಹಾಕಿ ಈ ರೀತಿ ಮಿಕ್ಸ್ ಮಾಡಿ. ಫಸ್ಟಿಗೆ ಸ್ವಲ್ಪನೇ ಹಾಲನ್ನು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಿ. ಇದಕ್ಕೆ ಬೇಕಿದ್ದರೆ ನೀವು ಗ್ರೇಪ್ಸ್ ಅಥವಾ ಕ್ಯಾಶ್ಯೂ ನಟ್ಸ್ ಹಾಕ್ಬೋದು, ಬಾದಾಮು ಅದು ಕೂಡ ಹಾಕ್ಬೋದು, ಇದೇ ಆದರೆ. ಇಲ್ಲದಿದ್ದರೆ ಪರವಾಗಿಲ್ಲ. ಆಮೇಲೆ ಒಮ್ಮೆಲೆ ತೆಂಗಿನಕಾಯಿ ಇದೆ ಆದರೆ ಮನೆಯಲ್ಲಿ, ಅಥವಾ ಕೊಬ್ಬರಿ ಹುಡಿ ಏನಾದರೂ ಇದೆ ಆದರೆ ಅದನ್ನು ಇದಕ್ಕೆ ಆ್ಯಡ್ ಮಾಡಿ. ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ, ಕೆಲವರ ಮನೆಯಲ್ಲಿ ಇರಲ್ಲ, ಹಾಗಾಗಿ ನಾನು ಇದನ್ನು ಆ್ಯಡ್ ಮಾಡ್ತಾ ಇಲ್ಲ. ಒಮ್ಮೆಲೆ ಇದೆ ಆದರೆ ಈ ಟೈಮಲ್ಲಿ ನಿಮ್ಮ ಮನೆಯಲ್ಲೇ ಆಗೋದು ಇದೆ ಅಂತಾದರೆ ನಿಮಗೆ ಖಂಡಿತವಾಗ್ಲೂ ಇದಕ್ಕೆ ಆ್ಯಡ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ತೆಂಗಿನ ತುರಿ ಸ್ವಲ್ಪ ಹಾಕಿದರೆ ಸಾಕು ಇದಕ್ಕೆ. ಓಕೆ, ನಾನು ಎಲ್ಲ 1/4 ಕಪ್ಪಷ್ಟು ಹಾಲನ್ನು ಇದಕ್ಕೆ ಹಾಕಿದ್ದೀನಿ, ಯೂಸ್ ಮಾಡ್ತೀನಿ ಇದಕ್ಕೆ. ನೋಡಿ, ಈ ರೀತಿ ಬರಬೇಕಿದು. ತುಂಬ ದಪ್ಪನೂ ಅಲ್ಲ ಹಾಗೂ ತುಂಬ ತೆಳುನೂ ಅಲ್ಲ, ಈ ರೀತಿ ಬರಬೇಕು ಕರೆಕ್ಟಾಗಿ. ಇವಾಗ ಒಂದು ಕೇಕ್ ಟಿನ್ ಅಥವಾ ಯಾವುದಾದ್ರೂ ಪ್ಲೇಟ್, ರೌಂಡ್ ಶೇಪು, ಸ್ಕ್ವೇರ್ ಶೇಪು ಯಾವುದು ಕೂಡ ಇದ್ದರೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಎಣ್ಣೆ ಸವರಬೇಕು. ಆಮೇಲೆ ನೀವು ಇದನ್ನು ಹಾಕಬೇಕು. ಎಣ್ಣೆ ಸವರಿ ಆದಮೇಲೆ ಇದನ್ನು ಹಾಕಿ. ಓಕೆ, ಕರೆಕ್ಟಾಗಿ ಎಲ್ಲ ಸೈಡ್ ಒಂದೇ ರೀತಿ ಇರುವಾಗೆ ಲೆವೆಲ್ ಆಗಿ ಇದನ್ನು ಮಾಡಿ. ಗಟ್ಟಿಯಾಗಿ ಒತ್ತಲಿಕ್ಕೆ ಹೋಗಬೇಡಿ, ಮೆಲ್ಲನೆ ಮೇಲಿಂದ ಈ ರೀತಿ ಮಾಡಿ. ಓಕೆ, ಎಲ್ಲ ಸೈಡ್ ಇವಾಗ ಈವನ್ ಆಗಿದೆ, ಕರೆಕ್ಟ್ ಆಗಿದೆ. ಇವಾಗ ಮೇಲಿಂದ ಡೆಕೋರೇಷನ್ಗೋಸ್ಕರ ಅಷ್ಟೇ ನಾನು ಸ್ವಲ್ಪ ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಈ ರೀತಿ. ನೀವು ಕೂಡ ಹಾಕಿ, ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ, ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಇದು ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಓಕೆ,
ತೆಂಗಿನ ತುರಿ ಇದ್ದರೆ ಅದು ಕೂಡ ಹಾಕ್ಬೋದು, ಅಥವಾ ನಾನು ಹೇಳಿದಾಗೆ ಕ್ಯಾಶ್ಯೂ ನಟ್, ಬಾದಾಮ್ ಪೀಸಸ್ ಅದು ಇದ್ದಿದ್ರೆ ಇದರ ಮೇಲೆ ನೀವು ಇವಾಗ ಹಾಕ್ಬೋದು. ಪಿಸ್ತಾ ಎಲ್ಲ ಚೆನ್ನಾಗಾಗುತ್ತೆ. ಓಕೆ ನೋಡಿ, ಹಾಕ್ತಾ ಇದ್ದೀನಿ. ಈ ರೀತಿ ತುಂಬ ಚೆನ್ನಾಗಿ ಕಾಣ್ತಾ ಉಂಟು ನೋಡುವಾಗ. ಸ್ವಲ್ಪ ಇದನ್ನು ಟ್ಯಾಪ್ ಮಾಡಿ ಈ ರೀತಿ, ಒಳಗಡೆ ಏರ್ ಬಬಲ್ಸ್ ಎಲ್ಲ ಇದ್ದರೆ ಹೋಗಲಿ. ನೆಕ್ಸ್ಟ್ ನಾನಿಲ್ಲಿ ಪಾತ್ರೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಫಾಸ್ಟ್ ಗ್ಯಾಸಲ್ಲಿ ನಾನು 1 ನಿಮಿಷದವರೆಗೆ ಇಟ್ಟಿದ್ದೀನಿ. ಇದನ್ನು ಚೆನ್ನಾಗಿದು ಬಿಸಿಯಾಗಿದೆ. ಇವಾಗ ಒಳ್ಳೆ ರೀತಿ ಬಿಸಿ ಆದಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ನೀವು ಒಳಗಿಟ್ಟರೆ ಆಯಿತು. ಈ ರೀತಿ ಕೇಕಿಗೆ ಯಾವ ರೀತಿ ನಾವು ಇಡ್ತೀವಿ ನೋಡಿ ಆ ರೀತಿ. ನಾನು ಕೆಳಗಡೆಯಿಂದ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಒಂದು ಸ್ಟ್ಯಾಂಡ್ನಲ್ಲಿ ಇಟ್ಟಿದ್ದೀನಿ. ಓಕೆ, ಇದನ್ನು ಕ್ಲೋಸ್ ಮಾಡಿ. ಇವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ ನಾನು ಸ್ವಲ್ಪ ಹೊತ್ತು ಸಾಕು, ತುಂಬ ಹೊತ್ತು ಬೇಡ. ಒಂದು 10 ರಿಂದ 15 ನಿಮಿಷ ಕೂಡ ತಾಗಲ್ಲ ಇದು ಮಾಡಲಿಕ್ಕೆ. ಹಾಗಾಗಿ ಮಧ್ಯ ಮಧ್ಯ ನೋಡಿ ಈ ರೀತಿ ನೋಡ್ತಾ ಇರಿ ಬೆಂದಿದೆ ಅಂತ ಹೇಳಿ. ಬೇಗನೆ ಆಗುತ್ತೆ ಇದು. ಓಕೆ, ಇದು ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ನಾನು ಇದನ್ನು ಇದರಲ್ಲೇ ಸ್ವಲ್ಪ ಹೊತ್ತು ಹೀಗೇ ಮುಚ್ಚಿ ಇಡ್ತೀನಿ, ತೆಗೆಯೋದಿಲ್ಲ ಹೊರಗಡೆ. ಗ್ಯಾಸನ್ನು ಆಫ್ ಮಾಡ್ತೀನಿ ಹಾಗೂ ಇದರಲ್ಲೇ ಇಡ್ತೀನಿ ಪಾತ್ರೆ ಒಳಗೇ ಇದನ್ನು. ಇನ್ನೊಂದು ಸೈಡಲ್ಲಿ ನಾನು ಶುಗರ್ ಸಿರಪ್ ಮಾಡ್ತಾಯಿದ್ದೀನಿ, ಸಕ್ಕರೆ ಪಾಕವನ್ನು. ನಾನಿಲ್ಲಿ 1 ಕಪ್ಪಷ್ಟು ನೀರನ್ನು ಇದಕ್ಕೆ ಹಾಕಿದ್ದೀನಿ ಹಾಗೂ 2 ಸ್ಪೂನಷ್ಟು ನಾನಿಲ್ಲಿ ಶುಗರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಒಮ್ಮೆಲೆ ನಿಮಗೆ ಸಕ್ಕರೆ ಸ್ವಲ್ಪ ಸಿಹಿ ಜಾಸ್ತಿ ಇರುತ್ತೆ, ಕೆಲವರಿಗೆ ಸಿಹಿ ಜಾಸ್ತಿ ಬೇಕಿದ್ದರೆ ನೀವು ಶುಗರನ್ನು ಜಾಸ್ತಿ ಹಾಕ್ಬೋದು. ಆದರೆ ಇಷ್ಟೇ ಹಾಕಿದರೆ ಪರ್ಫೆಕ್ಟ್ ಆಗುತ್ತೆ. ಹಾಗೂ ನೀರು ಕಮ್ಮಿ ಇಡಬೇಡಿ. ನಾನು ಹೇಳಿದೆ ನೋಡಿ 1 ಕಪ್ಪಷ್ಟು ಅಂತೇಳಿ. ಬೇಕಿದ್ದರೆ 1.5 ಲೋಟದಷ್ಟು ಕೂಡ ನೀವು ನೀರನ್ನು ಇಡ್ಬೋದು. ಎಷ್ಟು ನೀರು ಶುಗರ್ ಇರುತ್ತೆ ನೋಡಿ, ಅಂದರೆ ಸಕ್ಕರೆ ಪಾಕ ಇರುತ್ತೆ, ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಓಕೆ, ಇದು ಕುದಿ ಬರ್ತಾ ಉಂಟು. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಹಾಗೂ ಇದನ್ನು ಹೊರಗಡೆ ತೆಗಿತೀನಿ. ತೆಗೆದು ಇದಕ್ಕೆ ಕಟ್ ಹಾಕ್ತೀನಿ. ಇದು ಬಿಸಿ ಉಂಟು. ಬಿಸಿ ಇರುವಾಗಲೇ ನೀವು ಇದೆಲ್ಲ ಕೆಲಸವನ್ನು ಮಾಡಬೇಕು. ಓಕೆ, ಇದಕ್ಕೆ ಇವಾಗ ನಾನು ಪೀಸಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ನೀವು ಮಾಡ್ಬೋದು. ತುಂಬ ಬಿಸಿ ಉಂಟಿದು. ಬಿಸಿ ಇರುವಾಗ ಮಾಡಿದರೆ ಮಾತ್ರ ಸಕ್ಕರೆ ನೀರು ಚೆನ್ನಾಗಿ ಇಳಿಯುತ್ತೆ ಇದಕ್ಕೆ. ಹಾಗಾಗಿ ನಾನು ಬಿಸಿ ಇರುವಾಗಲೇ ಇದನ್ನು ಮಾಡಿ ಅಂತ ಹೇಳಿದ್ದು. ಓಕೆ, ನಾನು ಈ ರೀತಿ ಪೀಸಸ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ದೊಡ್ಡ ಪಾತ್ರೆಯಲ್ಲಿ ಮಾಡೋದಾದರೆ ಸ್ವಲ್ಪ ಅಳತೆ ಜಾಸ್ತಿ ಹಾಕಿದರೆ ಆಯಿತು, ಅವಲಕ್ಕಿ ಎಲ್ಲ. ಓಕೆ, ಇವಾಗ ನಾನು ಬಿಸಿ ಬಿಸಿ ಶುಗರ್ ಸಿರಪ್ ಉಂಟು ನೋಡಿ, ಸಕ್ಕರೆ ಪಾಕ ಇದರ ಮೇಲೆ ಹಾಕ್ತಾಯಿದ್ದೀನಿ. ಸಕ್ಕರೆ ಪಾಕವನ್ನು ಕಮ್ಮಿ ಮಾಡಬೇಡಿ. ಕಮ್ಮಿ ಮಾಡಿದರೆ ಸ್ವಲ್ಪ ಡ್ರೈ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿ, ಎಲ್ಲ ಎಳ್ಕೊಳ್ಳುತ್ತೆ. ಇದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಕಮ್ಮಿ ಮಾಡಿದರೆ ಸ್ವಲ್ಪ ಡ್ರೈ ಆಗುತ್ತೆ. ಇದು ನೋಡಿ ಇವಾಗ ರೆಡಿಯಾಗಿದೆ. ಸ್ವಲ್ಪ ಹೊತ್ತಲ್ಲಿ ನೋಡಿ ಎಲ್ಲ ಎಳ್ಕೊಳ್ಳುತ್ತೆ ಇದು ನೋಡಿ. ಇದನ್ನು ನೀವು ಬಿಸಿ ಬಿಸಿ ಇರುವಾಗ ಕೂಡ ತಿನ್ಬೋದು, ಅಥವಾ ಸ್ವಲ್ಪ ತಣ್ಣಗಾದ ಮೇಲೆ ಕೂಡ ತಿನ್ಬೋದು. ನೋಡಿ ಇವಾಗ ಎಲ್ಲ ಎಳ್ಕೊಂಡಿದೆ ಇದು. ಬೇಕಿದ್ದರೆ ತುಂಬ ಡ್ರೈ ಅಂತ ಎನಿಸಿದರೆ ಇನ್ನೊಮ್ಮೆ ನೀವು ಸಕ್ಕರೆ ನೀರು ಮಾಡಿ ಹಾಕ್ಬೋದು, ಏನಾಗೋದಿಲ್ಲ. ಆದರೆ ಇದು ಇವಾಗ ಕರೆಕ್ಟಾಗಿದೆ. ಓಕೆ, ನಾನು 1 ಪೀಸ್ ಇವಾಗ ತೆಗಿತಾ ಇದ್ದೀನಿ. ಓಕೆ, ನೋಡಿದ್ರಲ್ಲ, ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿರುತ್ತೆ. ನೀವು ಎನಿಸ್ಬೋದು ಗಟ್ಟಿ ಆಗ್ಬೋದು ಅಂತ, ಏನಾಗೋದಿಲ್ಲ, ಸಾಫ್ಟ್ ಇರುತ್ತೆ. ಅವಲಕ್ಕಿ ಆದ್ದರಿಂದ ತುಂಬ ಸಾಫ್ಟ್ ಇರುತ್ತೆ ಇದು. ಹಾಗೂ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಮೇಲ್ಗಡೆ ಹಾಕಿದ ಅವಲಕ್ಕಿ ಸ್ವಲ್ಪ ಗಟ್ಟಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಓಕೆ, ನೋಡಿ ಕಟ್ ಮಾಡುವಾಗಲೇ ಕಟ್ ಆಯಿತು. ನೋಡಿದ್ರಲ್ಲ, ತುಂಬ ಸಾಫ್ಟ್ ಇರುತ್ತೆ ಇದು. ಓಕೆ, ಖಂಡಿತ ನೀವು ಇದನ್ನು ಟ್ರೈ ಮಾಡ್ತೀರ ಅಂತ ನಾನು ಎನಿಸ್ತೀನಿ. ಓಕೆ, ನಾನಿವಾಗ ನೋಡಿ ಇನ್ನೊಮ್ಮೆ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗುತ್ತೆ ಇದು. ಒಳಗಡೆ ನೋಡಿ ಕರೆಕ್ಟಾಗಿ ಇದಾಗಿದೆ ನೋಡಿ, ಸ್ಮೂತ್ ಉಂಟು. ನೋಡ್ತಾ ಇದ್ದೀರಲ್ಲ, ತಿನ್ನಲಿಕ್ಕೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇದನ್ನು ಖಂಡಿತ ಟ್ರೈ ಮಾಡಿ ನನ್ನ ಈ ರೆಸಿಪಿಯನ್ನು. ಹಾಗೂ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವ ರೀತಿ ಆಗಿತ್ತಂತೇಳಿ. ತುಂಬ ಸಿಂಪಲ್ ಹಾಗೂ ಬೇಗನೆ ಮಾಡುವಂಥ ರೆಸಿಪಿ ಇದು. ಎಲ್ಲರಿಗೂ ಮನೆಯಲ್ಲಿ ಇಷ್ಟ ಆಗುತ್ತೆ. ಇಂಥ ಎಲ್ಲ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಾದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾ ಇರಿ. ಹಾಗೂ ನನ್ನ ಚಾನಲ್ಗೆ ಯಾರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಓಕೆ, ನಾಳೆ ಸಿಗ್ತೇನೆ ಇನ್ನು ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.